ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಏನಂದ್ರು? ಏನಂತಾರೆ, ತನ್ನ ಮಗ ತನಗೆ ಸಿಕ್ಕದ ಅಂತ ಖುಷಿ ಪಟ್ರು. ಆ ಖುಷಿ ಅವ್ರ ಕಣ್ಣಲ್ಲಿ ನೀರು ತರಿಸ್ತು. ಮನ್ಸಲ್ಲಿ ಪ್ರೀತಿ ಇದ್ರು ನನ್ನ ಒಳಗಿದ್ದಿದ್ದ ಆವೇಶ, ನಾನು ಮಾಡ್ಕೊಂಡಿದ್ದ ಅಪಾರ್ಥ ಅವ್ರನ್ನ ನನ್ನಿಂದ ದೂರ ಮಾಡಿತ್ತು. ಇಷ್ಟು ವರ್ಷದಿಂದ ನನಗೆ ಎಲ್ಲ ಇದ್ರೂ ಏನೋ ಒಂದು ಕೊರತೆ ಇದ್ದ ಹಾಗೆ ಮನ್ಸು ಕೊರಗ್ತಾ ಇತ್ತು. ಆದರೆ ಈಗ ಎಲ್ಲ ಸರಿ ಹೋಗಿ ಮನಸ್ಸು ನಿರಾಳ ಆಗಿದೆ. ತುಂಬ ಹಗುರವಾಗಿದ್ದೀನಿ ಅನಿಸ್ತಿದೆ. ನಿಜ ಅವಿ, ನಿನ್ನ ಹಾಗೆ ಅಭಿನೂ ಅವ್ರನ್ನ ಒಪ್ಕೊಂಡ್ಬಿಟ್ರೆ ಈ ಮನೆ ಸ್ವರ್ಗ ಆಗತ್ತೆ. ಆ ದಿನಾನೂ ದೂರ ಇಲ್ಲ ಅಮ್ಮ. ನೀನು ಅವ್ರನ್ನ ಅಪ್ಪ ಅಂತ ಕರಿಬಾರ್ದಿತ್ತು. ಯಾಕೋ ಅಪ್ಪನ ಅಪ್ಪ ಅನ್ನೋದ್ರಲ್ಲಿ ತಪ್ಪೇನಿದೆ? ಏನಾಗಿದೆ ನಿನಗೆ? ನಡೆದಿದ್ದೆಲ್ಲ ಮರ್ತ್ಬಿಟ್ಯಾ? ಇಲ್ಲ, ಮರ್ತಿಲ್ಲ. ಆದರೆ ನಡೆದಿದ್ದಕ್ಕೆಲ್ಲ ಅವ್ರ ಕಾರಣ ಅಲ್ಲ ಅನ್ನೋ ಸತ್ಯ ತಿಳ್ಕೊಂಡೆ. ಅವರು ನಮ್ಮಿಂದ ನಮ್ಮಮ್ಮನ್ನ ಕಿತ್ಕೊಂಡವರು. ಇಲ್ಲ, ನಾವು ಹಾಗೆ ಅನ್ಕೊಂಡು ಅವ್ರನ್ನ ನಮ್ಮಿಂದ ದೂರ ಇಟ್ವಿ ಅಷ್ಟೇ. ಓ, ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ನೀವೆಲ್ರೂ ಒಂದಾಗ್ತಿದ್ದೀರಾ ಅಂತ ಆಯ್ತು. ನೀವೆಲ್ರು ಅಂತ ಯಾಕೆ ಹೇಳ್ತೀಯ? ನಾವೆಲ್ಲರೂ ಒಂದಾಗಿರ್ಬೇಕು ಅನ್ನೋದು ನನ್ನಿಷ್ಟ. ಸಾಧ್ಯನೇ ಇಲ್ಲ. ಏನೋ ನನಗೆ ಈ ಆಸ್ತಿಲಿ ಪಾಲೇ ಬೇಡ, ಎಲ್ಲ ನನ್ನ ತಮ್ಮಂಗೆ ಇರಲಿ, ತಮ್ಮ ನನ್ನ ಜೀವ ಇದ್ದ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ. ಈಗ ತಮ್ಮಂಗೆ ಏನನ್ಸಿದ್ರು ಪರವಾಗಿಲ್ಲ, ಅದನ್ನ ತಂದೆನೇ ಮುಖ್ಯ ಅನ್ಸ್ಬಿಡ್ತಲ್ವಾ? ನಾನು ಈಗಲೂ ತಮ್ಮನಿಗಿಂತ ಆಸ್ತಿ ಮುಖ್ಯ ಅಲ್ಲ ಅಂತಾನೆ ಹೇಳೋದಭಿ. ಆದರೆ ನಮ್ಮ ಜೀವನಕ್ಕೆ ಅಪ್ಪನೂ ಆಸ್ತಿ ಅಲ್ವೇನೋ? ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋ. ಇಷ್ಟು ವರ್ಷ ಅವ್ರನ್ನ ಹಿಂಸೆ ಮಾಡಿ ನಾವು ತಪ್ಪು ಮಾಡಿದ್ದೀವಿ. ಆ ತಪ್ಪನ್ನ ಈಗ ನಾನು ತಿದ್ಕೊಂಡಿದ್ದೀನಿ. ನೀನು ನಿನ್ ಹಾಗೆ ನನಗೆ ತಲೆ ಕೆಟ್ಟಿಲ್ಲ. ಇವರೆಲ್ಲ ಸೇರ್ಕೊಂಡು ನಿನ್ನ ಯಾಮರಿಸ್ತಾ ಇದ್ದಾರೆ, ಮಂಕು ಬುದ್ಧಿ ಎರಿಸ್ತಾ ಇದ್ದಾರೆ. ಅಥವಾ ನನ್ನನ್ನೇ ನೀವೆಲ್ಲ ಸೇರಿ ಯಾಮರಿಸ್ತಾ ಇದ್ದೀರಾ? ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದೀರಾ? ನಡಿಲಿ, ಇನ್ನೂ ಏನೇನ್ ನಡೆಯುತ್ತೋ ನಾನು ನೋಡ್ತೀನಿ. ಇದಕ್ಕೆಲ್ಲ ನಾನು ಬಗ್ಗವನಲ್ಲ. ಅಮ್ಮ, ನೀವು ತಲೆ ಕೆಡ್ಸ್ಕೋಬೇಡಿ. ನನ್ನ ಹಾಗೆ ಅವನು ದಾರಿಗೆ ಬಂದೇ ಬರ್ತಾನೆ. ಎಲ್ಲ ವಿಷಯದಲ್ಲೂ ಅವನಿಗೆ ಆತರ ಆವೇಶ ಜಾಸ್ತಿ. ಆದರೆ ಅಪ್ಪನ ಹತ್ರ ಆಗೋ ವಿಷಯದಲ್ಲಿ ಅವನು ಸ್ವಲ್ಪ ನಿಧಾನ ಅಷ್ಟೇ. ಈ ವಿಷಯದಲ್ಲಿ ಅವನಿಗಿಂತ ನಾನೇ ಮುಂದೆ ಇದ್ದೀನಿ. ನೀನು ಅವ್ರನ್ನ ಅಪ್ಪ ಅಂತ ಕರೆದಿದ್ದಕ್ಕೆ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಇನ್ನು ಅಭಿನೂ ಅವ್ರನ್ನ ಅಪ್ಪ ಅಂತ ಕರೆದು ಒಪ್ಕೊಂಡ್ಬಿಟ್ರೆ ಜಗತ್ನೇ ಗೆದ್ದಷ್ಟು ಖುಷಿ ಪಡ್ತಾರೆ. ಗೆಲ್ತಾರಮ್ಮ. ಅದಕ್ಕೋಸ್ಕರ ಅವ್ರ ಜೊತೆಯಾಗಿ ಈಗ ನಾನು ಇದ್ದೀನಿ. ರೀ, ಕಾಫಿ ಬರೆಸ್ತಿದ್ದೀರಾ? ಹೌದು. ಯಾರಿಗೆ? ಅವ್ರಿಗೆ. ಅವ್ರಿಗೆ ಅಂದ್ರೆ? ಅವ್ರಿಗೆ ಅಂದ್ರೆ? ಅವ್ರಿಗೆ ಅಮ್ಮ. ಅವ್ರಿಗೆ ಅಂದ್ರೆ ಯಾರಿಗೆ? ಅಪ್ಪನ್ಗೆ. ಅಪ್ಪ, ಕಾಫಿ. ಕಾಫಿನ ಯಾರಿಗೆ? ನಿಮ್ಗೇನೆ, ನಾನೇ ಮಾಡಿ ತಗೊಳ್ಳಿ. ಯಾಕೆ ಮಂಕಾಗಿದ್ದೀರಾ? ಮಂಕಾಗಿರೋದ? ನಾನು ಯಾಕೆ ಮಂಕಾಗಿರಲಿ? ನೀನೇ ನಿನ್ನ ಕೈಯಾರೆ ಕಾಫಿ ತಂದಿರುವಾಗ ಖುಷಿಯಾಗಿದ್ದೀನಿ. ಆದರೂ ತುಂಬ ಸಪ್ಪಗೆ ಕಾಣ್ತಿದ್ದೀರಾ.
ಇದೇನಿದು ಮೈ ಸುಡ್ತಿದೆ, ಜ್ವರ ಬಂದಿದೆಪ್ಪ. ಜ್ವರ ಬಂದಿದ್ಯಾ? ಮೈ ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಪುಣ್ಯ, ನೀನು ಹೋಗಿ ಟವಲ್ ನೀರು ತಗೋಬಾ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಅದೆಲ್ಲ ಏನು ಬೇಡ ಅವಿ, ನೋವಿಗೆ ಜ್ವರ ಬಂದಿರ್ಬೋದು ಅಷ್ಟೇ, ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲಪ್ಪ, ಯಾವುದಕ್ಕೂ ಒಮ್ಮೆ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್, ಅಪ್ಪನಿಗೆ ಮೈ ಬಿಸಿ ಇದೆ, ನೀವು ಈಗಲೇ ಬರ್ತೀರಾ ಅಥವಾ ನಾನೇ ಅಲ್ಲಿ ಕರ್ಕೊಬರಲ್ಲ? ಓಕೆ ಸರಿ ಡಾಕ್ಟ್ರ್, ಕೊಡ್ತೀನಿ. ಅಪ್ಪ, ಪ್ಯಾರಾಸಿಟಮಾಲ್ ಕೊಡೋಕೆ ಹೇಳಿದ್ದಾರೆ, ನಾನು ತರ್ತೀನಿ. ಪುಣ್ಯ, ನೀರು ಕೊಡು, ಇಲ್ಲ ಜ್ಯೂಸ್ ಕೊಡು, ಎನರ್ಜಿ ಬರುತ್ತೆ. ನಾನೇ ತೊಗೊಬಿಡ್ತೀನಿ ಬಿಡು. ತುಂಬ ನೋವಿದೆಯಪ್ಪ. ಆ ನೋವಿಗೇನೆ ಜ್ವರ ಬಂದಿರ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಇದು ನೋವಿಗೆ ಬಂದಿರೋ ಜ್ವರ ಅಲ್ಲ, ಖುಷಿಗೆ ಬಂದಿರೋ ಜ್ವರ. ಮಗ ಮತ್ತೆ ಸಿಕ್ಕಿದಾನೆ ಅನ್ನೋ ಖುಷಿಗೆ ಮೈ ಬಿಸಿಯಾಗಿದೆ ಅಷ್ಟೆ. ರೀ, ಇವತ್ತೇ ನೀವು ಆಫೀಸ್ಗೆ ಹೋಗಲ್ವಾ? ಇವತ್ತೇನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ರಿ. ಇಲ್ಲ, ಅಪ್ಪನ ಮೈ ಹುಷಾರಿಲ್ಲ, ನಾನು ಹೇಗೆ ಆಫೀಸ್ಗೆ ಹೋಗಲಿ? ಅವಿ, ನನಗೇನು ಆಗಿಲ್ಲಪ್ಪ, ನಾನು ಹುಷಾರಾಗಿದ್ದೀನಿ. ನನ್ನ ನೋಡ್ಕೊಳ್ಳೋಕ್ಕೆ ಇವರೆಲ್ಲ ಇದ್ದಾರೆ. ನೀನು ಹೋಗ್ಬಿಟ್ಪ. ಹೋಗ್ಬಿಟ್ ಭಾವಿ, ನಾವೆಲ್ಲ ಇದೀವಲ್ಲ. ತಗೊಳ್ಳಿ. ಏನಾಯ್ತು? ಇದಲ್ಲ. ಇದಲ್ವಾ? ಇದೇ ತಾನೇ ನಿಮ್ ಲಕ್ಕಿ ಕೊಟ್ಟು. ರೀ, ಎಲ್ಲಿ ಹೋಗ್ತಿದ್ದೀರಾ? ಮಾವ, ಅಮ್ಮ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.